ಪಂಡಿತ್ ರಾಮ್ ಪ್ರಸಾದ್ ಈತ ಹಿಂದಿಯ ಒಬ್ಬ ಮಹಾಕವಿ. ಆತನನ್ನ ಹೆಮ್ಮೆಯಿಂದ ಬಿಸ್ಮಿಲ್ಲಾ ಅಂತ ಕರೀತಾ ಇದ್ರು. ಆದರೆ ತನ್ನ ತಾಯಿ ಭರತ ಮಾತೆ ದಾಸ್ಯದಲ್ಲಿರೋದನ್ನು ಕಂಡು ಈತ ತನ್ನ ಲೇಖನಿಯನ್ನು ಬಿಸುಟು ಕೈಯಲ್ಲಿ ಕತ್ತಿಯನ್ನು ಹಿಡಿದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಒಬ್ಬ ಮಹಾನ್ ಕ್ರಾಂತಿಕಾರಿ. ಈತ ಹಿಂದೂಸ್ತಾನ್ ರಿಪಬ್ಲಿಕ್ ಸಂಘವನ್ನು ಕಟ್ಟಿ ಬೆಳೆಸಿದಂಥವನು. ಸ್ವಾತಂತ್ರ್ಯ ಇಲ್ಲವೇ ಸಾವು ಇವೆರಡೇ ಅವರ ಗುರಿಯಾಗಿತ್ತು. ಸ್ವಾತಂತ್ರ್ಯ ಬೇಕು ಅಂದರೆ ಬ್ರಿಟಿಷರೊಡನೆ ಹೊಡೆದಾಡಬೇಕು, ಅದಕ್ಕಾಗಿ ಶಸ್ತ್ರಾಸ್ತ್ರಗಳು ಬೇಕು, ಅವುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಅಪಾರವಾದ ಹಣ ಬೇಕು. ಬಹಿರಂಗವಾಗಿ ಚಂದ ಎತ್ತೋದಕ್ಕಂತೂ ಅವಕಾಶವೇ ಇರಲಿಲ್ಲ, ಕೈ ಚಾಚಿ ಕೊಡೋರಂತೂ ಮೊದಲೇ ಇರಲಿಲ್ಲ. ಹೀಗಾಗಿ ಇವರು ಮಾಡಿಕೊಂಡ ಆಯ್ಕೆ ಏನಂದರೆ ಬ್ರಿಟಿಷರ ಖಜಾನೆಯನ್ನು ಲೂಟಿ ಮಾಡೋದು. ಓಡುವ ರೈಲಿನಿಂದ ಬ್ರಿಟಿಷರ ಖಜಾನೆಯನ್ನು ಲೂಟಿ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. 9 ಜನ ಸೇರಿಕೊಂಡು 10 ನಿಮಿಷದಲ್ಲಿ ಕಾಕೋರಿ ಸ್ಟೇಷನ್ನಿನಿಂದ ಹೊರಟ ರೈಲಿನಿಂದ ಬ್ರಿಟಿಷರ ಪೆಟ್ಟಿಗೆಯಿಂದ ಹಣವನ್ನು ಲೂಟಿ ಮಾಡ್ತಾರೆ. ಇವರು ಹಣವನ್ನೇನೋ ಲೂಟಿ ಮಾಡ್ತಾರೆ ನಿಜ, ಆದರೆ ಬ್ರಿಟಿಷರು ತಮ್ಮ ಕುಟಿಲ ಬುದ್ಧಿಯನ್ನು ಉಪಯೋಗಿಸಿ ಅವರನ್ನು ಸೆರೆ ಹಿಡಿತಾರೆ. ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಗಲ್ಲಿಗೇರ್ತಾನೆ. ಪಂಡಿತ್ ರಾಮ್ ಪ್ರಸಾದ್ ಗಲ್ಲಿಗೇರೋ ಮುನ್ನ ಕೊನೆಯ ಬಾರಿಗೆ ತನ್ನ ತಾಯಿಯೊಟ್ಟಿಗೆ ಮಾತನಾಡುವ ಒಂದು ಅವಕಾಶ ಸಿಗತ್ತೆ. ರಾಮ್ ಪ್ರಸಾದನಿಗೆ ತನ್ನ ತಾಯಿಯನ್ನು ನೋಡಿ ದುಃಖ ತಡೀಲಿಕ್ಕಾಗೋದಿಲ್ಲ. ಕಣ್ಣಿಂದ ಧಾರಾಕಾರವಾಗಿ ನೀರು ಸುರಿತಾ ಇರುತ್ತೆ. ಆಗ ಆ ವೀರ ಮಾತೆ ಆಡಿದ ಮಾತುಗಳು ಎಂತಹ ಭಾರತೀಯನಿಗೂ ಆದರ್ಶಪ್ರಾಯವಾಗಿರುವಂಥದ್ದು ಕೇಳಿ. ಮಗನೇ, ಏನಿದು? ಮರಣಕ್ಕೆ ನೀನಿಷ್ಟು ಭಯಪಡುವೆ ಎಂದು ನಾನು ಭಾವಿಸಿರಲಿಲ್ಲ. ನಾನೆಂತಹ ಧನ್ಯೆ, ಮಾತೃಭೂಮಿಯ ಬಿಡುಗಡೆಗಾಗಿ ಜಗತ್ತಿನ ಮಹಾಪ್ರಬಲ ಪ್ರಭುತ್ವವನ್ನು ಎದುರಿಸಿ ಹೊಡೆದಾಡುವಂತಹ ಮಗನನ್ನು ಪಡೆದಿರುವೆನಲ್ಲ ಎಂದು ನಾನೆಷ್ಟು ಹೆಮ್ಮೆ ಪಡುತ್ತಿದ್ದೇನೋ ನೀನರಿಯೆ. ನಾನು ಅಳುತ್ತಾ ಇಲ್ಲಿಗೆ ಬರಲಿಲ್ಲ, ಸಾಯುವ ಮಗನನ್ನು ನೋಡಲು ದುಃಖದಿಂದ ಬರಲಿಲ್ಲ. ಮಹಾವೀರನನ್ನು, ಮಹಾತ್ಯಾಗಿಯನ್ನು ದರ್ಶನ ಮಾಡಲು ಎತ್ತಿದ ತಲೆಯಿಂದ ಆತ್ಮಗೌರವದಿಂದ ಬಂದೆ. ಮಹಾ ಸಾಮ್ರಾಜ್ಯವನ್ನು ಎದುರಿಸಿ ನಿಂತ ನನ್ನ ಮಗನನ್ನು ನೋಡುವುದೇ ಮಹಾಭಾಗ್ಯವೆಂದು ಭಾವಿಸಿ ಆನಂದದಿಂದ ಬಂದೆ. ಕಣ್ಣೀರಿಡುತ್ತಿರುವ ನಿನ್ನನ್ನು ಕಂಡು ನಾನು ನಿರಾಶಳಾದೆ. ಸಾವಿಗಂಜುವನಾದರೆ ನೀನೇಕೆ ಇಂತಹ ಸಾಹಸ ಕರ್ಮಕ್ಕೆ ಕೈ ಹಾಕಿದೆ ಅಂತ ಅಂದ್ಲು. ಆ ತಾಯಿಯ ಮಾತುಗಳನ್ನು ಕೇಳಿ ರಾಮ್ ಪ್ರಸಾದನ ಕಣ್ಣೀರು ಮಾಯ ಆಗತ್ತೆ, ಮುಖದಲ್ಲಿ ಎಲ್ಲಿಲ್ಲದ ತೇಜಸ್ಸು ಮೂಡತ್ತೆ. ಆತ ಹೇಳ್ತಾನೆ ತಾಯಿಗೆ, ಇದು ದುಃಖದ ಕಣ್ಣೀರಲ್ಲ, ಮರಣ ಭಯದ ಕಣ್ಣೀರಲ್ಲ, ಇದು ವಾತ್ಸಲ್ಯ ಭರಿತ ತಾಯಿಯ ಪಾದ ಕಮಲಗಳಿಗೆ ಅರ್ಪಿಸುತ್ತಿರುವಂತಹ ನನ್ನ ಕಂಬನಿಯ ಹೂಗಳು ಅಂತ ಹೇಳ್ತಾನೆ. ಆನಂದದಿಂದ ಗಲ್ಲಿಗೇರ್ತಾನೆ 27 ವರ್ಷದ ಯುವಕ ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ.